ಇದ್ರ ಬಗ್ಗೆ ಒಂಚೂರು ಐಡಿಯಾ ಇಲ್ಲ. ಮುಂದೆ ಇರೋದಲ್ಲ ಹಿಂದೆ ಇದೆ ಅಲ್ಲಿ ಗ್ಲಾಸ್ ಕೊಡಿ. ಗ್ಲಾಸ್ ಆಗೋಬೇಡಿ ಮ್ಯಾಕ್ಸ್. ಗೊತ್ತಾಗುತ್ತೆ ನನಗೆ. ದೇವಸ್ಥಾನ ಅಂದ್ರೆ ಕಾರ್ಯ ದೇವಸ್ಥಾನ, ದೇವತೆ ಇದ್ದಾಗ ಖುಷಿ ಇದೆ ಅಲ್ವಾ? ಓಕೆ ಓಕೆ, ಇವ್ರದ್ದು ಜಾಸ್ತಿ ಮಾತಾಡ್ತಾ ಇದ್ದಾರೆ. ಡೆಕೋರೇಷನ್ ಎಲ್ಲ ಮಾಡಿಸಿದೀರ ತಾನೇ? ಹೇಳಿ ಹೇಳಿ. ರ್ಯಾಂಕ್ ಇದ್ರೆ ಓಕೆ, ನಾನು ಖುಷಿ ಆಗ್ತೀನಿ. ಹಸಿಮೆಣಸಿನ್ಕಾಯಿ ಸಿಗ್ತಲ್ಲ ಇಲ್ಲಿ. ಗ್ಲಾಸ್ ಕೊಡ್ರಿ ಇಲ್ಲಿ. ಬನ್ನಿ. ಅದ್ರ ಥೀಮ್ ಅಲ್ಲೇ ಕೇಕ್ ಮಾಡ್ಸಿದೀನಿ. ಜಾತ್ರೆಯಲ್ಲಿ ಪಾತ್ರೆ ಮಾರೋ ತರ ಮಾಡಿಲ್ಲ ಅವರು. ಎಲ್ಲರೂ ಸಕ್ಕದಾಗ ಪಾರ್ಟಿ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ, ತಮಿಳಿನಲ್ಲಿ ನೋಡಿದ್ದೀರಾ. ಎಪಿಕ್ ಪ್ರವೀಣ್ ಬರ್ಡೇದು ಈ ವ್ಲಾಗು. ಸೊ ನಾವೆಲ್ಲ ಇವಾಗ ವಿಲ್ಲಾಗ್ ಹೋಗ್ತಾ ಇದೀವಿ. ನಾನಿನ್ನ ಮನೇಲಿದ್ದೀನಿ. ಅಂಡ್ ಆಕ್ಚುಲಿ ನಾನು ಗಿಫ್ಟ್ ಪ್ಲಾನ್ ಏನೂ ಇರಲಿಲ್ಲ ನನ್ನ ಐಡಿಯಾದಲ್ಲಿ. ಅವರಿಗೆ ಜಾಸ್ತಿ ಕ್ಲಾತ್, ಶೂಸು ಅದ್ರ ಮೇಲೆಲ್ಲ ಜಾಸ್ತಿ ಕ್ರೇಜು. ಬಟ್ ಅವರು ನೀಟಾಗೆ ನೋಡ್ಕೊಳ್ಳಲ್ಲ ಅದನ್ನೆಲ್ಲ. ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಕೊಡ್ತಾ ಇರ್ತಾರೆ, ಆ ಥರ ಇರ್ತಾರೆ. ಸೊ ಐ ಥಾಟ್ ಇದನ್ನ ಕೊಟ್ರೆ ಅವರು ಹಾಳು ಮಾಡ್ಕೊಳ್ಳೋದ, ಎಲ್ಲೂ ಕಳ್ದಾಕೊಳ್ಳೋದ ಅಂತ ನಾನು ಗೋಲ್ಡ್ ರಿಂಗ್ ಮಾಡಿಸ್ದೆ ಅವ್ರಿಗೆ ಅಂತೇಳಿ. ಅವರಿಗೆ ಪ್ಲೇನ್ ರಿಂಗ್, ಫಿಂಗರ್ ರಿಂಗ್ಸ್ ಜಾಸ್ತಿ ಇಷ್ಟ, ಅದಕ್ಕೆ ಅಂತ ರಿಂಗ್ ಮಾಡಿಸಿದ್ದು. ಅವರಿಗೆ ಪ್ಲೇನ್ ರಿಂಗ್ ಇಷ್ಟ, ಯಾವುದು ಸ್ಟೋನ್ ಎಲ್ಲ ಇದ್ರೆ ಇಷ್ಟ ಆಗಲ್ಲ. ಸೊ ಇದನ್ನ ಮಾಡಿಸಿದ್ದೀನಿ. ಒಳಗಡೆ ಕೆ ಅಂತ ಹಾಕ್ಸಿದ್ದೀನಿ, ಕಾಣಿಸ್ತಾ ಇದೆಯಾ? ಅಂಡ್ ಕೆ ಅಂತ ಏನಕ್ಕೆ ಹಾಕ್ಸಿದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರನ್ನ ಎಲ್ಲರೂ ಕಿಲಾಡಿ ಅಂತ ಕರೀತಾರೆ. ಅಂಡ್ ಇನ್ನೊಂದೇನು ಅಂದ್ರೆ ಇವಾಗ ಶೋ ಸ್ಟಾರ್ಟ್ ಆಗಿದೆ. ಅಂಡ್ ಅವ್ರ ಟೀಮ್ ಎಲ್ಲರಿಗೂ ಕೇಕ್ ರಿವ್ ಟೀಮ್ ಅಂತಾನೆ ಇಟ್ಟಿರೋದು ಹೆಸರನ್ನ. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಕೆ ಅಂತ ಹಾಕ್ಸಿದೀನಿ ಅದರಲ್ಲಿ. ಸೊ ಇದು ಯಾವ್ದು ಅವ್ರಿಗೆ ಐಡಿಯಾ ಇಲ್ಲ. ವಿಲ್ಲಾಗ್ ಹೋಗ್ತಿರೋದು ಒಂದು ಐಡಿಯಾ ಇದೆ. ನಾವು ಚಿಕ್ಕಬಳ್ಳಾಪುರ ಹತ್ರ ಹೋಗ್ತಿರೋದು ವಿಲ್ಲಾಗೆ. ಅಂಡ್ ಇವೆಂಟ್ ಮಾಡಿಸ್ತಿರೋದು ಸ್ವಲ್ಪ ಐಡಿಯಾ ಇರುತ್ತೆ. ಆಕ್ಚುಲಿ ಇವೆಂಟ್ ನಾವೇ ಮಾಡ್ಬೇಕಾಗಿತ್ತು, ನಮ್ಮ ಹತ್ರ ವರ್ಕರ್ಸ್ ಇಲ್ಲ, ತುಂಬಾ ಬ್ಯುಸಿ ಇದೆ ಈ ಡೇ ಅಲ್ಲಿ ಇವೆಂಟಿಗೆ. ಅಂಡ್ ನಾನೇ ಮಾಡ್ಬೋದಾಗಿತ್ತು, ಬಟ್ ಈ ಟೈಮಲ್ಲಿ ನನಗೆ ರಿಸ್ಕ್ ತಗೊಂಡು ಟೆನ್ಷನ್ ತಗೊಳ್ಳೋ ಪೇಷನ್ಸ್ ಇರ್ಲಿಲ್ಲ. ಸೊ ನಾನು ಬೇರೆ ಇವೆಂಟ್ ನ ಕರೆಸಿ ಮಾಡಿಸ್ತಾ ಇದ್ದೀನಿ. ಅಂಡ್ ಇವೆಂಟ್ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ ಅವರಿಗೆ ಮಾಡಿಸ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಒಂಚೂರು ಐಡಿಯಾ ಇಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವ್ರು ರಿಯಾಕ್ಟ್ ಮಾಡಲ್ಲ ಜಾಸ್ತಿ ಏನಕ್ಕೂ. ಲೆಟ್ಸ್ ಸಿ. ನೆನ್ನೆ ನೈಟ್ ಚಿಕ್ಕದಾಗೆ ಅವ್ರ ಮನೆ ಹತ್ರನೇ ಕೇಕ್ ಕಟ್ ಮಾಡಿಸಿದ್ವಿ. ಅದ್ರ ಒಂಚೂರು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೋಡ್ಕೊಬನ್ನಿ. ಬಿಕಾಸ್ ವ್ಲಾಗ್ ಮಾಡಿಲ್ಲ ನಾವು. ಲೆಟ್ಸ್ ಗೋ ಗೈಸ್. ಇವಾಗ ಇಲ್ಲಿ ರೀಚ್ ಆಗಿ ಆಯ್ತು ನಾನು. ಇವರೆಲ್ಲ ವೇಟ್ ಮಾಡ್ತಾವ್ರೆ, ಅವ್ರೊಬ್ರೆ ಇನ್ನ ಬಂದಿಲ್ಲ. ಅದೇ ಅವ್ರು ತಿನ್ನಕ್ ಹೋಗೋರು, ನಮ್ನೆಲ್ಲ ಈಚೆ ನಿಲ್ಸ್ಬಿಟ್ಟು ಬಾಡೆ ಬಾಯ್ ಅಂತ ಸುಮ್ಮನೆ ಇದೀವಿ. ಹೋಗಿ ಟ್ಯಾಕ್ಸ್ ಹಾಕೋಣ, ಎಲ್ಲ ಫಿನಿಶ್ ಆಗುತ್ತೆ. ಹಾಕೋದಾಗ್ತೀಯ, ಸರಿಯಾಗಿರೋದೇ ಆಗ್ತೀಯಲ್ಲ. ಎಕ್ಸ್ಪ್ಲೈನ್ ಮಾಡಿ ಗೈಸ್. ಇಲ್ಲಿ ನೋಡಿ, ನಾವು ಹಿಂದೆ ಇಟ್ಕೊಂಡಿರೋ ಜೋಬೆಲ್ಲ ಮುಂದೆ ಇದೆ. ಇಲ್ಲಿ ನೋಡಿ, ಮುಂದೆ ಇರೋದೆಲ್ಲ ಹಿಂದೆ ಇದೆ. ಹಂಗಂತ ಏನು ತಪ್ಪು ತಿಳ್ಕೊಂಬೇಡಿ. ಮುಂದೆ ಇರೋದು ಮುಂದೆ ಎಲ್ಲ ಕರೆಕ್ಟ್ ಆಗಿದೆ. ಡಿಸೈನ್ ಹಂಗೈತೆ ಅಷ್ಟೇ. ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಚೆನ್ನಾಗಿದೆ ಪ್ಯಾಂಟು. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇವರೆಲ್ಲ ಇನ್ನೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಓಡ್ತಾನೆ ಇಲ್ಲ. ಟೈಮ್ ಆಲ್ರೆಡಿ 4 o'clock ಆಗ್ತಾ ಬಂತು. ಎಷ್ಟೊತ್ತಿಗೆ ಈವೆಂಟ್ ಅವ್ರು ಇನ್ನೂ ರೀಚ್ ಆಗಿಲ್ಲ ಅಂದಾಗ 4 ಒಳಗಡೆ ರೀಚ್ ಆಗ್ತಾರಂತೆ. ಸೊ ಮೇ ಬಿ ಸೆಲೆಬ್ರೇಷನ್ ಮಾಡೋದು ಒಂದು 7-8 ಆಗ್ಬಿಡ್ಬೋದು. ಇವರೆಲ್ಲ ಓಡ್ತಾನೆ ಇಲ್ಲ ಗೈಸ್. ಇನ್ನು ಟೆಂಪಲ್ಗೆ ಹೋಗ್ಬೇಕು ನಾವು. ಟೆಂಪಲ್ಗೆ ಹೋಗಿ ಆಮೇಲೆ ಇಲ್ಲ ಆನ್ ದ ವೇ ಯಾವ ಟೆಂಪಲ್ ಸಿಗುತ್ತೋ ಅದೇ ಟೆಂಪಲ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ವಿಲ್ ಸಿ. ಫೈನಲಿ ಬರ್ಡೇ ಬಾಯ್ ಬಂದವ್ರೆ. ಯಾವ ಔಟ್ಫಿಟ್ಟಲ್ಲಿ ಇದ್ದಾರೆ ನೋಡಿ ಗೈಸ್. ಬರ್ಡೇ ದಿನನೂ ಇವರಿಗೆ ಚಡ್ಡಿಯಲ್ಲೇ ಇರಬೇಕು. ಚಡ್ಡಿ ಬಾಯ್ ಅಂತ ಹೆಸರು ಇಟ್ಕೊಂಬಿಡಿ ಮ್ಯಾಕ್ಸ್ ನೀವು. ಗೈಸ್ ಇಲ್ಲ, ಬೆಳಿಗ್ಗೆಯಿಂದ ನಾನು 3 ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ. ಒಂದು ರಾಮೇಶ್ವರಂ ಹೋದಾಗೊಂದು, ದೇವಸ್ಥಾನಕ್ಕೆ ಹೋದಾಗೊಂದು, ಬರ್ಡೇ ಶೂಟ್ ಮಾಡೋಕ್ಕೊಂದು ಚೇಂಜ್ ಮಾಡ್ಕೊಂಡಿದ್ದೆ. ಈಗ ಮತ್ತೆ ಬ್ಯಾಗಲ್ಲಿ ಬೇರೆ ಔಟ್ಫಿಟ್ ತೊಗೊಂಬಂದಿದ್ದೀನಿ. ಗೈಸ್ ಫ್ರೀ ಆಗಿರಬೇಕು. ನಾವು ಏನೇ ವಿಜುವಲ್ಸ್ ನಿಮಗೆ ಕಾಣ್ತೀವಿ ಅಂದಾಗ ಮಾತ್ರ ನಾವು ಮೇಕಪ್ ಹಾಕೊಂಡಿರ್ತೀವಿ. ಡೆಕೋರೇಷನ್ ಇಲ್ಲ, ಕಾರ್ಪೊರೇಷನ್. ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರಾ? ಹೋಗಿ ಬಂದೆ. ದೇವಸ್ಥಾನಕ್ಕೆ ಹೋಗೋಣ ಅಂತಾನೆ ನಾನು ಈಗ ರೆಡಿ ಆಗಿ ಬಂದಿದ್ದು. ಹೌದಾ? ಹೌದು. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ದೇವಸ್ಥಾನ ಅಂದ್ರೆ ಕಾರ್ಯ ದೇವಸ್ಥಾನ, ದೇವತೆ ಇದ್ದಾಗ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಯ್ಯೋ ಯಪ್ಪ, ಏನ್ ಡೈಲಾಗ್ ಹೊಡಿತಾರೆ. ಇದು ಹೇಳಿದ್ದು ನಾನು, ಇದು ಹೇಳಿದ್ದು ಮುಂದೆ ದೇವ್ರು. ಅದು ದೇವತೆಗಳಲ್ಲ, ಅದು ಗಂಡೇವ್ರು.
ಅದೇ ಅದೇ ಇದು ಇದು ವೆಂಕಟೇಶ್ವರ ಜೊತೆ ಲಕ್ಷ್ಮಿ ಇರುತ್ತಲ್ಲ, ಅಲ್ಲಿ ಇಲ್ವಲ್ಲ ಆದ್ರೆ. ಅಲ್ಲಿ ತಿರುಪತಿ ಇದೆಯಲ್ಲ ಆದ್ರೆ. ಓಕೆ ಗೈಸ್, ಇವಾಗ ಹೋಗೋಣ. ದೇವಸ್ಥಾನ ಹತ್ರ ಸ್ಟಾಪ್ ಮಾಡಿದ್ಮೇಲೆ ಬ್ಲಾಗ್ ಅಲ್ಲ ಕಂಟಿನ್ಯೂ. ಬರ್ಡೇ ಬ್ಲಾಗ್ ಮಾಡ್ತಿರೋದಾ? ಹೌದು. ಇನ್ಕಮ್ ಕೊಡ್ಬೇಕು. ಕೊಡಲ್ಲ. ಶೇರ್ ಕೊಡೋ ಅಂದ್ರೆ ಏನಕ್ಕೆ ಕಳ್ಸ್ತೀರ ಯಾಕೆ ನಮ್ಮನ್ನ? ಕೊಡ್ಬೇಕು? ಕೊಡ್ಬೇಕು ಮೇಡಮ್. What do you think about? What do you thought of us? What's the University of Newton's laws of motion? What you are doing? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಹಾ? ಯಾವ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇದೆ? ಒಂದು ಚಿಕ್ಕ ಸರ್ಕಲ್ಗೆ ಎಷ್ಟು ಸೈಡ್ಸ್? ಸರ್ಕಲ್ಗೆ 3 ಸೈಡ್ಸ್ ಇದೆ. ಒಂದು ಇನ್ಸೈಡ್, ಒಂದು ಔಟ್ ಸೈಡ್, ಒಂದು ಬ್ಯಾಕ್ ಸೈಡ್. ಸಾರಿ ಅದು ಹೋಲಲ್ಲ. ಎಲ್ಲರಿಗೂ ಲೊಕೇಶನ್ ಶೇರ್ ಮಾಡಬೇಕು. ಹಿಂದೆ ಕಾರ್ ಅವರೆಲ್ಲ ಮೆಸೇಜ್ ಮಾಡ್ತಾವ್ರೆ, ಲೊಕೇಶನ್ ಶೇರ್ ಮಾಡೋಣ. ಈ ಕಾರಲ್ಲಿ ಏನೇನ್ ಆಗ್ತಿದೆ ಅಂತ ನೋಡಕ್ ಬಂದಿರೋರ್ಗೆ ನಮಸ್ಕಾರ, ವಂದನೆಗಳು, ಶುಭ ಸಂಜೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ. ನಾವೆಲ್ಲ ಟೀಮು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ನಾವೆಲ್ಲರೂ ಇಲ್ಲಿಂದ ಬರ್ತ್ಡೇ ಮಾಡೋದಕ್ಕೆ ಅಂತ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇದೀವಿ. ಸೊ ವಿ ಆರ್ ಎಕ್ಸೈಟೆಡ್. ಏನಂತೀರಾ ಗಾಯ್ಸ್? ನಮ್ ಡ್ರೈವರ್, ಟುಡೇಸ್ ಡ್ರೈವರ್ ನವಾಜು. ಮತ್ತೆ ಸಿಗುವ ಇನ್ನೊಂದ್ ಕಾರ್ದು ಯಾರು ತೆಗಿತಾ ಇದಾರೆ ಲಾಗ್ ಅಂತ ನಮಗೂ ಗೊತ್ತಿಲ್ಲ. ನಮ್ ಕೆಲಸ ಇಲ್ಲ ಅವ್ರ ಈ ತರ ತೆಗಿ ಅಂತ. ರಂಜು ಇದಾನೆ, ನಮ್ ರಂಜು ಇದಾನೆ, ಮಾತಾಡಲ್ಲ. ಅವ್ನು ಮಾತಾಡೋದಿಲ್ಲ ಪಾಪ. ಮಾತಾಡಿದ್ರೆ ನಮ್ಮ ಎಪಿಕ್ ಅವರು ಸ್ವಲ್ಪ ಹೊಡಿತಾ ಇರ್ತಾರೆ ಅವ್ರಿಗೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಕೊಡ್ತಾರೆ. ಸರಿ, ಅಲ್ಲೇನೋ ಆಗುತ್ತಂತ ನಾವು ನೋಡೋದ. ಅದಕ್ಕೂ ಮುಂಚೆ ಈ ಕಾರ್ ಬಂದು ಟೀಮ್ ಕರುನಾಡ ಕೆಫೆ ಕಡೆಯಿಂದ ಫುಲ್ಲು ಮಳೆ ಬರ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಡೆಕೋರೇಷನ್ ಎಲ್ಲ ಮಾಡಿಸಿದೀರ ತಾನೇ? ಹೇಳಿ ಇಲ್ಲ. ನಿಮ್ಗೆ ಡೆಕೋರೇಷನ್ ಬೇರೆ ಮಾಡಿಸ್ತಾರೆ. ಅಲ್ಲ ರೀ, ಅಲ್ಲಿ ಮಿರರ್ ಕಾಣ್ತಿಲ್ಲ. ಯಾರೋ ಬಂದು ಜಕ್ಕಂತ ಇಟ್ಟಂಗೈತೆ ನಂಗೀಗ. ಸಾರಿ ಕೇಳ್ಬಿಡಿ, ಪರವಾಗಿಲ್ಲ. ಜೋರ್ ಮಳೆ ಬರ್ತಾ ಇದೆ ಗೈಸ್. ಲೈಫಲ್ಲಿ ನೀವು ಯಾವತ್ತೂ ಸಾರಿ ಕೇಳಬಾರ್ದು ನನ್ನನ್ನ. ಯಾಕೆ? ಏನಿದು, ನೀವು ಗೇಟಿಂದ ಆಚೆಗೆ ಹೋಗ್ತಾ ಇರ್ಬೇಕು. ಸಾರಿಗೆಲ್ಲ ಕ್ಷಮೆ ಇಲ್ಲ. ನಗ್ಬೇಡಿ. ವೆರಿ ಫನಿ. ಏನ್ ಕಾಣಿಸ್ತಾನೆ ಇಲ್ಲ ಮುಂದೆ. ಆ ರೇಂಜಿಗೆ ಮಳೆ ಬರ್ತಾ ಇದೆ. ಮಂಜು. ನಂಗೆ ರೋಡೇ ಕಾಣ್ತಾ ಇಲ್ಲ, ಬಟ್ ನಾನು ನಿಮ್ ಕಣ್ಣು ನೋಡ್ತಾ ಇದೀನಲ್ಲ, ಪ್ರಪಂಚ ಕಾಣ್ತಿದೆ. ಕಣ್ಣ ಸಲಿಗೆ ಈ ತರ ಡೈಲಾಗ್ ಹೊಡ್ದಿ ಅದ್ ಎಷ್ಟ್ ಜನ ಹುಡುಗಿರಿಗೆ ಹೊಡೆದವ್ರ ಗೊತ್ತಿಲ್ಲ ಗೈಸ್. 17ನೇದು ಅಷ್ಟೇನಾ? ಕಮ್ಮಿ ಆಗಿಲ್ಲ? ಫೋನ್ ಬಂದ್ಬಿಟ್ಟಿದೆ ನಿಮ್ಗೆ, ಮ್ಯೂಟ್ ಆಗಿರುತ್ತೆ ನೋಡಿ ಗೈಸ್. ಇವಾಗ ಇವರೊಂದು ಲೊಕೇಶನ್ಗೆ ಕರ್ಕೊಬಂದು ನಿಲ್ಸಿದ್ದಾರೆ. ಅದು ಯಾವ ಹಳ್ಳಿ ಕರ್ಕೊಬಂದು ನಿಲ್ಸಿದಾರೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂದರೆ ದೇವಸ್ಥಾನಕ್ಕೂ ಕರ್ಕೊಂಡೋಗಿಲ್ಲ. ಹೋಗಿ ನೋಡಿ, ರೀಲ್ ಅಪ್ಲೋಡ್ ಆಗಿದೆ. ಕ್ರೇಜಿ ಇದೆ ಅನ್ಕೊಡಿ. ನನ್ನ ಬರ್ಡೇ ಪ್ರಯುಕ್ತ ಅಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ. ಆ್ಯಂಡ್ ಟುಡೇ ಇಸ್ ಮೈ ಬರ್ಡೇ. ಆ್ಯಕ್ಚುಲಿ ಅವತ್ತು ಏನಕ್ಕೆ ಮಾಡಿಸಿದ್ವಿ ಅಂದರೆ ಇವತ್ತು ಶೋ ರಿಲೀಸ್ ಆಗ್ತಾ ಇತ್ತು ಅಂತ ಹೇಳಿ ಮಾಡಿಸಿದ್ವಿ. ಬಟ್ ಬಟ್ಟೆ ಹಾಕೊಂಡ್ಬಂದಿದ್ದಾರೆ ಪ್ರದೀಪ್ ಅಣ್ಣ. ಸೊ ಗೈಸ್, ಅಲ್ಲಿ ಬರ್ಡೇಗೆ ಬಂದಾಗ ಚಾವಿ ಬರ್ಡೇ ಅಂತ ನಿಂದ ಬರ್ಡೇ ಹಿಂಗಡೆ ಆಗಿ ಬಂದಿದೆಯಲ್ಲ ಅಂದೆ. ಇಲ್ಲ ಮಚ್ಚಿ, ಕಾರಲ್ಲಿ ಇದೆಯಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು ಅಂತಿದ್ದಾರೆ. ಬನ್ನಿ ಗೈಸ್ ಹೋಗೋಣ. ನಾನು ಏನಕ್ಕೋ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಬರಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ಕೊಂಡೆ ನಾನು. ಇಲ್ಲ, ಡೆಕೋರೇಷನ್ ಆಯಿತು ಅಂತ ಹೇಳಿದ್ರು, ಫೋನ್ ಮಾಡಿದ್ರು, ನಮಗೆ ಬಂತು. ಫೈನಲಿ ಗಾಯ್ಸ್ ರೀಚ್ ಆಗಿದ್ದೀವಿ. ಬಟ್ ಏನು ಫಂಕ್ಷನ್ ನಡೆಯೋ ಜಾಗದಲ್ಲ, ಮಾರ್ಕೆಟಿಗೆ ಬಂದಿದ್ದೀವಿ. ನಾವೇ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ. ನಾವು ಆಸ್ ಅ ಬ್ಯಾಚುಲರ್ ಆಗಿ ಹಳೆಯ ದಿನಗಳನ್ನ ನೆನೆಸ್ಕೊತಾ ಇದ್ದೀವಿ. ಯಾಕೆ ಅಂತ ಅಂದರೆ ಈಗೇನು ನಾವು ಈವೆಂಟ್ನ ಮಾಡ್ತಾ ಇದ್ದೀವಿ. ಸೊ ಆ ಈವೆಂಟಲ್ಲಿ ಸ್ವಲ್ಪ ಬಜೆಟ್ ಕಮ್ಮಿ ಇರೋದ್ರಿಂದ ತರಕಾರಿ, ಚಿಕನು, ಮಟನ್ನು ಎಲ್ಲ ನಾವೇ ತಗೊಂಡೋಗಿ ನಾವೇ ಬೇಯಿಸಿ ನಾವೇ ತಿನ್ನಬೇಕು. ಅದಕ್ಕೆ ತರಕಾರಿನ ಪರ್ಚೇಸ್ ಮಾಡೋದಕ್ಕೆ ಚಿಕ್ಕಬಳ್ಳಾಪುರದ ತರಕಾರಿಯ ಮಾರುಕಟ್ಟೆಗೆ ಬಂದಿದ್ದೇವೆ. ತರಕಾರಿ ತೊಳೋದು, ಆಮೇಲೆ ಚಿಕನ್ ಮಟನ್. ಓಕೆ ಇವ್ರದ್ದು ಜಾಸ್ತಿ ಮಾತಾಡ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಎಲ್ಲ ವೀಡಿಯೋಸು ಎಲ್ಲ ಇಸ್ಕೊಂಡು ಮುಗಿಸ್ಕೊಂಡ್ಬಿಟ್ಟು ಒಂದೇ ಟೈಮ್ ಬ್ಯಾಗ್ ತೋರಿಸ್ಬಿಡ್ತೀನಿ. ಯಾವ್ದು ತಗೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಸಿಗ್ತಲ್ಲ ಇಲ್ಲಿ ಎಲ್ಲ ತಗೊಂಡಿದ್ದೀವಿ. ಇನ್ನೂ ಐಟಮ್ಗಳನ್ನ ಬಾಕಿ ಸಿಗಲ್ಲ, ಬೇರೆ ಕಡೆ ಇಲ್ಲೇ ರೇಷನ್ ಅಂಗಡಿ ಇದೆ. ನೆಕ್ಸ್ಟ್ ರೇಷನ್ ತಗೊಳೋದಕ್ಕೆ ಅಂತ ಹೋಗ್ತಾ ಇದೀವಿ. ಇದು ನೋಡಿದ್ರೆ ಹೊಡಿಯೋಕೆ ಬರ್ತೈತೆ ಎಲ್ಲರಿಗೂ. ಅಣ್ಣ ಮೆತ್ತಗೆ ಬರೋಣ. ರೇಷನ್ ತಗೊಂಡು ಅಕ್ಕಿ ಬೇಳೆ ತಗೊಂಡು ನಮ್ಮ ಎಪಿಕ್ನ ಮೀಟ್ ಮಾಡೋ ಅಕ್ಕಿ ಬೇಳೆ ತಗೊಂಡು ಹತ್ತಿ ಬೇಳೆಗೆ ಹೋಗೋಣ. ಅವ್ರ ಫೇವ್ರೇಟ್ ಮಟನ್ ಬೇರೆ ತಗೊಳ್ಬೇಕು. ನನ್ನ ಬಾಬಾ ಅವ್ರಿಗೂ ಫೇವ್ರೇಟ್ ಅದೇ. ಚಿಕನ್ ಮಾತ್ರ ಪ್ಲಾನ್ ಇತ್ತು, ಬಟ್ ಇವರು ಇಲ್ಲ, ನೋ ವೇ, ಮಟನು ಬೇಕು ಅಂದ್ರು. ಚಿಕನ್ ಅಕ್ಕ ಚಿಕನ್. ಸೊ ರೇಷನ್ ಶಾಪಿಗೆ ಬಂದಿದೀವಿ. ರೇಷನ್ ಎಲ್ಲ ತಗೊಂಡು ಮುಂದಕ್ಕೆ ಸಿಗ್ತೀವಿ. ಟೇಕ್ ಕೇರ್. ಬರ್ಡೇ ಕಣೋ ನಂದು. ನಾಳೆ ಎಲ್ಲ ನಾಡಿದ್ದು ಬರ್ಡೇ ಇರದೆ. ಬಾರೋ ಅಂತ ಹೇಳ್ತೀನಿ. ಸುಮ್ಮನೆ ನಾನು ಕರಿಬೇಕಲ್ಲ ಗೈಸ್ ಶಾಸ್ತ್ರಕ್ಕೆ. ಬಾರೋ ಅಂತ ಕರೆದೆ, ಡೋರ್ ತೆಗಿಯೋ, ಡೋರ್ ಹತ್ರ ಇದ್ದೀನಿ ಅಂತ ಬಂದ್ಬಿಡ್ತಾರೆ ಗೈಸ್. ಇಲ್ಲ ಗೈಸ್, ಜಸ್ಟ್ ಈಸ್ ಆಲ್ಸೋ ವರ್ಕಿಂಗ್.
ಆ್ಯಂಡ್ ಅವನಿಗೂ ಟೈಮ್ ಇಲ್ಲ. ಹೊಲ್ದಲ್ಲಿ ವ್ಯವಸಾಯ ಮಾಡ್ತಾನೆ, ಬೇರೆ ಕಡೆ ಕೆಲಸನೂ ಮಾಡ್ತಾನೆ, ಕಳೆ ಕಿತ್ತಾನೆ, ಏನೇನೋ ಮಾಡ್ತಾನೆ ಗೈಸ್. ಸೊ ಫ್ರೀ ಇದ್ದಾಗ ಬರ್ತಾನೆ. ಫೈನಲಿ ರೀಚ್ ಆಗಿದ್ದೀವಿ ಪರಿ ಫಾರ್ಮ್ಸ್ ಆ್ಯಂಡ್ ಏನದು ಈಶ್ವರ. ಫೈನಲಿ ರೀಚ್ ಆಗಿದ್ದೀವಿ ಗೈಸ್. ಇವ್ರಿಗೆ ಇಲ್ಲಿ ಎಲ್ಲ ಕಾಣಿಸ್ಬಿಡುತ್ತೆ ಅಂತ ಭಯ ಆಗ್ತಿದೆ ನನಗೆ. ನನಗೆ ಎಕ್ಸೈಟೇ ಆಗಲ್ಲ ಲೈಫಲ್ಲಿ. ನೀವು ನೋಡಿದ್ರೆ ಏನು ರಿಯಾಕ್ಟೇ ಮಾಡೋದ ಗೈಸ್, ಏನು ಮಾಡಿದ್ರು ಅಲ್ಲಿ ಏನೂ ಇಲ್ಲ ಬಿಡಿ, ಅಲ್ಲೇನೂ ಇಲ್ಲ. ನೀವು ನಾನು ಹೇಳೋವರೆಗೂ ಕಣ್ಣು ಬಿಟ್ಬಿಟ್ಟು ಬರ್ಬೇಡಿ. ಅಲ್ಲಿ ಪಾರ್ಕ್ ಮಾಡಿ, ಇಲ್ಲೇ ಪಾರ್ಕ್ ಮಾಡ್ತೀರಾ ಪ್ಲೀಸ್? ಇಲ್ಲೇ ಪಾರ್ಕ್ ಮಾಡಿ ಮ್ಯಾಕ್ಸ್, ನೀವು ಓಕೆ. ಇಲ್ಲೇ ಪಾರ್ಕ್ ಮಾಡಿಬಿಡಿ. ಫಸ್ಟ್ ಟೈಮ್ ಮಾತು ಕೇಳ್ತೀನಿ ಲೈಫಲ್ಲಿ, ಪಾಪ ಅವ್ರ ಎಕ್ಸೈಟ್ಮೆಂಟ್ ಹಾಳಾಗಬಾರ್ದು ಅಂತ ಗೈಸ್ ಅಷ್ಟೇ. ಏನೋ ಒಂದಕ್ಕೋಸ್ಕರನಾದ್ರೂ ಮಾತು ಕೇಳ್ತಾ ಇರಲ್ಲ, ಅದೇ ಖುಷಿ. ಏನಂತ? ಏನೋ ಒಂದಕ್ಕೋಸ್ಕರ ಆದ್ರೂ ಮಾತು ಕೇಳ್ತಾ ಇರಲ್ಲ, ಅದೇ ಖುಷಿ ಅಂದೆ. ಲೆಟ್ಸ್ ಗೋ. ನೀವು ಅಲ್ಲಿ ಕಣ್ಣು ಮುಚ್ಕೋಬಾರ್ದು ಅಂದ್ರೆ ಗ್ಲಾಸ್, ಕಣ್ಣು ಮುಚ್ಕೊಂಡ್ ಬನ್ನಿ ಅಂದ್ರೆ ಗ್ಲಾಸ್ ಹಾಕೊಂಡ್ ಬರ್ತಾ ಇದೀರಲ್ಲ. ಇವಾಗ ಅವ್ರನ್ನ ಅಲ್ಲೇ ನಿಲ್ಸಿ ನಾನು ಹೋಗ್ತಾ ಇದೀನಿ ಫಸ್ಟು ನೋಡ್ಕೊಂಡು ಬರಕ್ಕೆ. ಯಾವ ಕಡೆ ಏನು ಮಾಡ್ತಾವ್ರು ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಹೋಗಿ ನೋಡಿ ಆಮೇಲೆ ಅವ್ರನ್ನ ಯಾವ ಕಡೆಯಿಂದ ಕರ್ಕೊಂಡು ಹೋಗ್ಬೋದು ನೋಡಿ ಒಳಗಡೆ ಕರ್ಕೊಂಡು ಹೋಗೋಣ. ಯಪ್ಪ ಹೆವಿ ಗಾಳಿ ಇದೆ ಇಲ್ಲಿ. ಆಲ್ರೆಡಿ ರೀಚ್ ಆಗಿದ್ದಾರೆ. ಹಾಯ್ ಹಾಯ್ ಹಾಯ್. ಸೊ ಗೈಸ್ ರೆಡಿ ಆಗ್ತಾ ಇದೆ. ನೀವೇನೊಬ್ರು ಮಾತಾಡಿದ್ದು ನಾನು ತಗೊಂಡು. ಹಾಯ್ ಹಾಯ್. ಮನೆ ಅದು ಈವೆಂಟ್ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ, ನೋಡೋಣ ಒಳಗಡೆಯಿಂದ ಹೆಂಗಿದೆ ಅಂತ. ಕಿಚನ್ ಎಲ್ಲಿದೆ ಗೈಸ್? ಏನು ಗೊತ್ತಾ, ಕುಕ್ಕಿಂಗಿಗೆ ಎಲ್ಲ ಐಟಮ್ ತರ್ತಾ ಇದ್ದಾರೆ. ಸೊ ಎಲ್ಲ ನಾವೇ ಕುಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಐಟಮ್ಸ್ ಎಲ್ಲ ಇದೆ ಕಿಚನ್ ಒಳಗಡೆ. ಬಂದೇ ಬಿಟ್ರ ಅಂತ. ಏಯ್ ಓಕೆ, ನಾನು ಕರ್ಕೊಬರ್ತೀನಿ ಗೈಸ್. ಎಲ್ಲ ಅಂದ್ಕೊಂಡಿರೋ ಥರನೇ ಆಗ್ತಿದೆ. ಮಳೆ ಒಂದು ಬರದೇ ಇದ್ರೆ ಸಾಕು ಇವಾಗ. ಬನ್ನಿ ಬನ್ನಿ ಬನ್ನಿ. ಗ್ಲಾಸ್ ಕೊಡ್ರಿ ಇಲ್ಲಿ. ಏ ಬನ್ನಿ, ನೀವು ಕಣ್ಣು ಮುಸ್ತಿರೋ ಇಲ್ವ ಅಂತ ನನಗೆ ಅಲ್ಲಿ ಗೊತ್ತಾಗುತ್ತೆ. ನೀವು ಗ್ಲಾಸ್ ಹಾಕೋ, ಅದು ಹಾಕೊಡಿ ಮೈಕು ಫಸ್ಟ್. ಏನಾದ್ರು ಏನ್ ಮಚ್ಚ ಅಲ್ಲಿ ಗ್ಲಾಸ್ ಕೊಡಿ. ಗ್ಲಾಸ್ ಹಾಕೋಬೇಡಿ ಮ್ಯಾಕ್ಸ್, ಗೊತ್ತಾಗುತ್ತೆ ನನಗೆ. ಏನ್ ಮಚ್ಚಿ ತಿಂದ್ರ ಏನಾದ್ರು? ಓ ಕಣ್ಮುಚ್ಚಿ ಕಣ್ಮುಚ್ಚಿ ಓಕೆ, ನಾನೇ ಮುಚ್ಕೊಂಡ್ಬಿಡ್ತೀನಿ. ಅದೇ ಅನ್ನೋಣ. ಇಲ್ಲ ನಾನೇ ಮುಚ್ತೀನಿ. ಸೊ ಗೈಸ್ ನಂದು ಬ್ರೋ ಅಟ್ಲೀಸ್ಟ್ ಗೇಟ್ ಅನ್ನ ತೋರ್ಸಪ್ಪ. ಹೊಡ್ಕೊಂಡ್ ಪಡ್ಕೊಂಡು ಇಲ್ಲ ಮಚ್ಚನ ಇಲ್ಲೇ ಇದೀವಿ, ಆ ಕಡೆ ನೋಡು. ಎಲ್ಲ ಹೊಡ್ಕೊಂಡ್ ಪಡ್ಕೊಂಡು ಇಲ್ಲೇ ಬಿದ್ದು ಇಲ್ಲೇ ಬಡೆ ಆಗುತ್ತಂತೆ. ಏಯ್ ಅಲ್ಲಿ ಕಂಬಿ ಇದೆಯಲ್ಲ ಒಂದು, ಅದಕ್ಕೆ ಯಾವುದು ಇಲ್ಲ. ಬನ್ನಿ ಎಂಟ್ರಿ ನೋಡ್ದ ಕಂಬಿ ಇತ್ತಲ್ಲಿ. ಎಂಟ್ರಿ ಈ ಕಡೆ ಬಲೂನ್ ಗಿಲೂನ್ ಮುತ್ತಾ ಅದೇ ಮಿಣ ಅದೆಲ್ಲ ಆಯ್ತಾ? ಯಾವ ಮಿಣ ಮಿಣ? ಯಾವ ಮಿಣ ಮಿಣ? ಮಿಣ ಪೌಡ್ರು. ಮಿಣ ಮಿಣ ಪೌಡ್ರ್. ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಇದೆ. ಆರಾಮಾಗಿ ಬಾ, ನಡ್ಕೊಂಬ. ನಾನು ನೋಡ್ತೀನಿ ಮೇಡಮ್. ಈಗ ಒಂದೇ ಒಂದು ಸ್ಟೆಪ್ಸು ಕಾಲ್ ಮೇಲೆ ಎತ್ತಿ ಅಷ್ಟೇ ನಾರ್ಮಲ್. ಬಾ ನೋಡು ಮಚ್ಚಿ ವ್ಯೂ. ಚೆನ್ನಾಗಿದೆ ಜಾಗ ಚೆನ್ನಾಗಿದೆ. ಓಕೆ ಓಕೆ, ನೀವು ಒಳಗಡೆ ಹೋಗಿ. ಬಾ ಮಚ್ಚಿ ಒಳಗಡೆ. ವೆಲ್ಕಮ್. ಸ್ನ್ಯಾಪ್ ಆಗಿ ನನಗೆ ಅದು ವೆಲ್ಕಮ್. ಆ ಸ್ನ್ಯಾಪ್ ನಂಗೆ ಹಾಕ್ತೇನೆ ಬಿಡಿ, ಅವನು ಶೂಟ್ ಮಾಡ್ಬಿಟ್ಟಿದೆ ಆಲ್ರೆಡಿ. ಏಯ್ ಆಗ್ಬೇಡಿ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಏ ಹೋಗ್ರಿ ಒಳಗಡೆ. ಗೈಸ್ ಇಲ್ಲಿ ನನ್ನ ಕದ್ಬಿಟ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇಲ್ಲಿ ನಿಲ್ಸಿದ್ದಾರೆ. ಬರ್ಡೇ ಬಾಯ್ ಕೂಡ ಚೆನ್ನಾಗಿ ಕಾಣಿಸ್ಬೇಕು, ನಾವು ಕೂಡ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಸೊ ಅವಾಗವಾಗ ಚಂದನ್ ಅವ್ರಿಗೆ ನಾನು ಅಪ್ರಿಷಿಯೇಷನ್ ಮಾಡ್ತಾನೆ ಇರ್ತೀನಿ. ಚಂದನ್ ಅವ್ರಿಗೆ ಸ್ವಲ್ಪ ನೀವು ಲೈಟಿಗೆ ಬನ್ನಿ ಅಂತ. ಸರಿ ಆಚೆ ಹೋಗಂಗಿಲ್ಲ. ರೆಸ್ಟ್ ಮಾಡಿ ನೀವು. ನೀವು ರೆಸ್ಟ್ ಮಾಡ್ಬೇಕು ಅಂತಾನೆ ಇಲ್ಲಿ ಕರ್ಕೊ ಬಂದ್ರ. ಇದೇನಿದು ಇದು ಮಚ್ಚ? ಆ ಕಡೆ ಇನ್ನೊಂದು ರೂಮ್ ಇದೆ, ಮೇಲ್ಗಡೆ ಒಂದು ರೂಮ್. ಓಕೆ, ಅಲ್ಲಿ ಹೋಗೋದಾ? ಅಲ್ಲಿ ಹೋಗಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಕರ್ಕೊ ಬಂದಿರೋದು. ಇಲ್ಲ ಹೋಗಕ್ಕಾಗಲ್ಲ ಬಿಡಿ. ಗೈಸ್ ಟೈಮ್ ಆಲ್ರೆಡಿ 6:30 ಆಗ್ತಾ ಬಂತು. ಆ್ಯಂಡ್ ಅವರೆಲ್ಲ ಮೇಲ್ಗಡೆ ಇದ್ದಾರೆ ಹುಡುಗರು. ಸೊ ನಾನು ರೆಡಿ ಆಗೋಣ ಅಂತ ಬಂದೆ. ನಾನು ರೆಡಿ ಆಗಿ ಈಚೆ ಹೋಗಿ ಅವ್ರಿಗೂ ರೆಡಿ ಆಗೋಕ್ಕೆ ಹೇಳೋಣ. ಸೊ ದಟ್ ಅಷ್ಟರಲ್ಲಿ ಈವೆಂಟ್ ಎಲ್ಲ ಮುಗ್ದಿರುತ್ತೆ ಅನಿಸುತ್ತೆ. ವೆಲ್ ಪ್ಲ್ಯಾನ್. ಇನ್ನೂ ಒಂದು ಕಾರ್ ಬರ್ತಾಯಿದೆ, ಅವರು ಇಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲ ಐಟಮ್ ತರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅವ್ರು ಬರೋದಕ್ಕೆ. ನೋಡೋಣ ಗೈಸ್, ಇವ್ರು ನನ್ನ ಮಾತೇ ಕೇಳಲ್ಲ, ಸಾಕಾಗ್ಬಿಡುತ್ತೆ ಅವ್ರನ್ನ ಹ್ಯಾಂಡಲ್ ಮಾಡೋ ಅಷ್ಟರಲ್ಲೇ. ಆಲ್ಮೋಸ್ಟ್ ಆಗಿದೆ, ನಾನು ಅಂದ್ಕೊಂಡಿರೋ ಥರನೇ ಚೆನ್ನಾಗೇ ಬಂದಿದೆ. ಇನ್ನೂ ಲೈಟೆಲ್ಲ ಫಿಕ್ಸ್ ಆಗಬೇಕು, ಕತ್ಲೆ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಗೈಸ್. ಆ್ಯಂಡ್ ನಾನು ಕೇಳಿದ ತಕ್ಷಣ ಒಂದು ಮಾತು ಇಲ್ಲ ಅಂದೆ. ಬ್ರೋ ಪಾಪ ಬಂದು
ಮಾಡ್ಕೊಡ್ತಾ ಇದ್ದಾರೆ. ಸೊ ಅವ್ರ ಇವೆಂಟ್ ಬಂದು ಕೋಕೋ ಇವೆಂಟ್ಸ್ ಅಂತ ಹೇಳಿ. ಸೊ ನಿಮ್ಗೇನಾದರೂ ಬರ್ಡೇ ಇವೆಂಟ್ಸ್ ಬೇಕು ಅಂತ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಆ್ಯಂಡ್ ಫುಲ್ ಫೈನಲ್ ಆದಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಏನಂತ. ಅಂದರೆ ಅವರಿಗೆ ಕಾಸು ಎಣ್ಣೆ ಅಂದರೆ ಸಖತ್ ಇಷ್ಟ ಗೈಸ್. ಅದಕ್ಕೆ ನಾನು ಅದರ ಥೀಮಲ್ಲೇ ಕೇಕ್ ಮಾಡಿಸಿದ್ದೀನಿ. ಬನ್ನಿ ಇವಾಗ ಇದನ್ನು ಫಿಟ್ ಮಾಡಬೇಕು ಆ್ಯಕ್ಚುಲಿ ಅದ್ರ ಮೇಲೆ ಮಾಡ್ತೀನಿ ಇದ್ರ ಮೇಲೆ ಕುಣಿಸ್ಬೇಕಷ್ಟೇ ಅದನ್ನು. ಹಿಂಗೆ ಚಾಕ್ಲೇಟ್ ಮೇಲೆ ಕೂತ್ಕೊಳ್ಳೋ ಥರ. ಸೊ ಗೈಸ್ ನೋಡ್ಬೋದು ಫುಲ್ ನೋಟ್ಸ್ ಇದೆ. ಆ್ಯಂಡ್ ಅವರ ಫೇವ್ರೆಟ್ 100 ಪೇಪರ್ಸ್ ಅಂತ ನೆನ್ನೆ ನಾನು ತಿಳ್ಕೊಂಡಿದ್ದೆ. ಅದನ್ನು ಅಲ್ಟ್ರಾ ಮ್ಯಾಕ್ಸ್ ಹಾಕ್ಸೋಣ ಅಂದ್ಕೊಂಡಿದ್ದೆ. ಮ್ಯಾಕ್ಸ್ ಅಂತ ಹೇಳ್ತೀವಿ, ಅವರು ಜಾಸ್ತಿ ಅಲ್ಟ್ರಾ ಮ್ಯಾಕ್ಸ್ ತಗೋತಾ ಇರ್ತಾರೆ. ಅದಕ್ಕೆ ಕೇಕ್ ನಾನು ಅಂದ್ಕೊಂಡಿರೋ ಥರನೇ ಬಂದೆ, ಎಲ್ಲ ನಾನು ಅಂದ್ಕೊಂಡಿರೋ ಥರನೇ ಬಂದಿದೆ. ಹ್ಯಾಪಿ ಒಳಗಡೆ ಇಟ್ಬಿಡೋಣ ಗೈಸ್. ಎಷ್ಟು ಶಕೆ ಕೆಲಸ ನಂದು ಬಟ್ಟೆ ರಿವೀಲ್ ಮಾಡ್ಬೇಕು ಒಳ್ಳೆ ಮಾಡುವ ಆ ರೀಲಲ್ಲಿ ಆಗತ್ತಲ್ಲ. ಆ ರೀಲಲ್ಲಿ ಆಗುತ್ತೆ. ನೀವು ಗೈಸ್ ಫೈನಲಿ ರೆಡಿ ಆಗಿದ್ದಾರೆ ಬರ್ಡೇ ಬಾಯ್. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ಗಾಯ್ಸ್ ಏನು ಹೇಳಬೇಕು ಅಂತ ಅನಿಸಿದ್ರೆ, ಈ ಒಂದು ಬರ್ಡೇನ ಕಾವ್ಯ ಅವರು ತುಂಬ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಎಕ್ಸೈಟೆಡ್ ಆಗಿದ್ದೀನಿ. ಅವಾಗಿಂದ ನೋಡಬೇಡಿ ಅಂತ ಕಣ್ಮಿಸ್ಕೊಂಡು ಬರೀ ರೂಮಲ್ಲೇ ಬಿಟ್ಬಿಟ್ಟವ್ರೆ. ನನಗೆ ಒಂದು ವನ್ವಾಸ ಆಗ್ಬಿಟ್ಟಿದೆ ಇಲ್ಲಿ. ಬರ್ಡೇ ದಿವಸ 4 ಅವರ್ ಇಲ್ಲಿ ಬೋರ್ ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ನಾನು ಫ್ಯಾಮಿಲಿಗೆ ಟೈಮ್ ಕೊಟ್ಟೆ, ನನ್ನ ಫ್ರೆಂಡ್ಸಿಗೆ ಟೈಮ್ ಕೊಟ್ಟೆ, ನನಗೆ ಟೈಮ್ ತೊಗೊಂಡೆ. ನಾನು ವಾಶ್ರೂಮಲ್ಲಿ 1 ಅವರ್ ಕೂತ್ಕೊಂಡು ವಾಶ್ರೂಮ್ಗೂ ಟೈಮ್ ಕೊಟ್ಟೆ. ಸೊ ಬನ್ನಿ ಮುಂದಿನ ನೋಡೋಣ. ಬಿಡಿ ಕೈ ಬಿಡಿ, ಟಚ್ ಯಾಕೆ ಮಾಡ್ತೀರಾ? ವ್ಲಾಗ್ ಆಗ್ತಿದೆ, ಟಚ್ ಯಾಕೆ ಮಾಡ್ತೀರಾ? ನೀವು ಹೋಗ್ಬಿಡ್ತೀರಾ ಅಂತ ಭಯ. ಕಟ್ ಮಾಡಿ, ಟಚ್ ಮಾಡಿ. ಬನ್ನಿ ಯಾಕೆ ಬೇಡ, ಬನ್ನಿ ಇನ್ನೂ ಒಂದೇ ನಿಮಿಷ ಇರಿ. ನೋಡಿ ಅಲ್ಲೋಗ್ಬಿಟ್ಟು ಅವ್ರ ಹತ್ರ ಕೇಳ್ತವ್ರು ಚೆನ್ನಾಗಿ ಬಂದಿದ್ಯಾ ಅಂತ. ಅಲ್ಲಿ ಏನು ಮಾಡ್ಸಿದೀವಿ ಅಂತ ಚೆನ್ನಾಗಿ ಬರೋಕ್ಕೆ. ಅಲ್ಲ ಅಲ್ಲಿ ಡೆಕೋರೇಷನ್ ಬಲೂನು ಮಿಂಚು ಎಲ್ಲ ತಂದಿದ್ದೀವಿ. ಏನೋ ತಂದಿಲ್ಲ. ಅದಕ್ಕೆ ಯಾಕೆ ಇಷ್ಟವ್ರು ವೇಸ್ಟ್ ಮಾಡಿಸ್ತಿದ್ದೀರಿ ಹಂಗಿದ್ರೆ? ಗೈಸ್ ಬನ್ನಿ, ಒಂಚೂರು ಕೆಲಸ ಇದೆ. ವ್ಲಾಗ್ ಆಗ್ತಿದೆ. ಇನ್ನ ಎಲ್ಲಿ ಮಚ್ಚಿ ತಿರುಗು. ಏನು ಮಾಡೋರೆ ನೋಡಿ ಗೈಸ್, ಇವತ್ತು ನನ್ನ ಬರ್ಡೇ ಇತ್ತು. ಸೊ ನನ್ನನ್ನೇ ಡಾಮಿನೇಟ್ ಮಾಡೋ ರೇಂಜ್ಗೆ ವೈಟ್ ಹಾಕೊಂಬಂದಿದ್ದೀರಿ. ಯಾಕೆ ವೈಟ್ ಹಾಕೊಂಬಂದಿದ್ದೀರಾ ನೀವು ಈ ರೇಂಜ್ಗೆ ಅಂತ ಕೇಳಿದ್ರೆ, ಬಿಕಾಸ್ ನಾನು ಬ್ಲ್ಯಾಕ್ ಇದ್ದೀನಿಲ್ಲ ಅಂತ. ಐ ಆಮ್ ಬ್ರೌನಿ. Who told you're brownie? You're blacky. ಒನ್ ಥಿಂಗ್. ಎರಡನೇದು ಇವ್ರದ್ದು ಇಲ್ಲಿವರೆಗೂ ಇತ್ತು. ಮಚ್ಚ ನೀನು ಬರೀನ್ ಟ್ರೈ ಮಾಡು, ಲಾಲ್ಗೆ ಹೇಳು ಆರ್ಡ್ರ್ ಮಾಡ್ತಿದ್ದಲ್ಲ ಅಂತ ಕೇಳಿದೆ ನಾನು. ಸೊ ಇವನು ಅವಾಗ ಬಿಡು ಮಚ್ಚಿ ಮರ್ತೋಗ್ತೀನಿ ನಾನು ಎವ್ರಿ ಟೈಮ್ ಅಂತ ಹೇಳ್ದೆ. ಭರತ್ ಸೀದಾ ಕರ್ಕೊಂಡು ಹೋಗ್ಬಿಟ್ಟು ಕತ್ರಿ ಹಾಕ್ಸಿದ್ದಾನೆ ಗೈಸ್. ನೋಡಿ ಸೊ ಗೈಸ್ ಏನು ಕಟ್ ಮಾಡಿಸಿಲ್ಲ ಗೈಸ್, ಜಸ್ಟ್ ಅದು ಬಂದಿರೋದೇ ಹಂಗೆ. ಮುಂಚೆ ಏನು ನೀವು ವ್ಲಾಗ್ ನೋಡಿದ್ರಿ, ಬಿಕಾಸ್ ಆ ಪೀಸ್ನು ಕೂಡ ಇಲ್ಲಿ ತಂದಿದ್ದಾರೆ. ಪ್ರದೀಪ ತಗೊಂಬಂದು ಕೊಟ್ಟ ಮಚ್ಚ. ಕೇಕ್ನ ಎಲ್ಲ ಅರೇಂಜ್ ಮಾಡೋಣ. ಒಂದು ಮೈಕ್ ಅವ್ರ ಹತ್ರ ಇದೆಯಲ್ಲ, ಮೈಕ್ ಇಸ್ಕೋಬೇಕಾಗಿತ್ತು. ಅಲ್ಲಿ ಇಟ್ಬಿಡೋಣ, ಇನ್ನೇನು ಸ್ಟಾರ್ಟ್ ಅಲ್ಲ. ಸೊ ಗೈಸ್ ಇವಾಗ ಫೈನಲಿ ಈವೆಂಟ್ ಡೆಕೋರೇಷನ್ ಎಲ್ಲನೂ ರಿವೀಲ್ ಮಾಡ್ತೀವಿ ನೋಡಿ. ಓಪನ್ ಮಾಡಲ್ಲ ಅದು. ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ. ಎಲ್ಲಿ ರೆಡಿ ಆಗ್ತಿರೋದೆಲ್ಲ? ಅಲ್ಲಿ ಇಲ್ಲೇನಾ? 2 ನಿಮಿಷ ಇರಿ, ಮುಗ್ದೋಗುತ್ತೆ ಅವರು. ಗೈಸ್ ಆಲ್ ಸೆಟ್. ಇವಾಗ ಇವ್ರನ್ನ ಕರ್ಕೊಂಡು ಹೋಗೋ ಸಮಯ. ಕಣ್ಣೆಲ್ಲ ಮುಚ್ಚಕ್ಕಾಗಲ್ಲ ಗೈಸ್, ಇವ್ರು ತುಂಬ ಹೈಟ್ ಇದ್ದಾರೆ, ನಾನು ತುಂಬ ಕುಳ್ಳಿ ಇದ್ದೀನಿ. ಇಲ್ಲಿ ಸಾಕೊಂಡಿದ್ದು ಕಣ್ಣೆಲ್ಲ ಮುಚ್ಚೋ ಸೀನ್ ಬೇಡ, ನಾವು ಫೋಲ್ಡ್ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ಸೊ ವಿ ಆರ್ ಗೋಯಿಂಗ್ ನೌ. ಓಕೆ ನೋಡೋಣ. ಕಣ್ಣು ಮುಚ್ಕೊಂಡು ಬನ್ನಿ, ನಾನು ಹೇಳ್ತೀನಿ ಅವಾಗ ಓಪನ್ ಮಾಡಿ. ಓಕೆ ರೆಡಿ? ಹಾಂ ರೆಡಿ. ಅಲ್ಲಿಗೆ ಬರ್ಬೇಕಾ? ನಾನು ಹೇಳ್ತೀನಿ. ಅಲ್ಲ ಹಿಂಗ ಹಂಗ ಹಂಗೆ ಅಲ್ಲಿಗೆ ರೆಡಿ? ಹಾಂ ಹಾಂ ಕಣ್ಮುಚ್ಚಿ ಕಣ್ಮುಚ್ಚಿದ್ದೀನಿ. ಓಕೆ ಕಣ್ಮುಚ್ಚೆ ಇರಿ, ಕಣ್ಮುಚ್ಚಿ. ಅಲ್ಲಿ ಏನೂ ಇಲ್ಲ, ಬನ್ನಿ ಆರಾಮಾಗಿ ಬನ್ನಿ. ಎತ್ತಿಡಿ ಕಣ್ಮುಚ್ಚಿ ಇರಿ, ನಾನು ಹೇಳ್ತೀನಿ ಅವಾಗ ಓಪನ್ ಮಾಡಿ. ಕಣ್ಮುಚ್ಚಿದ್ದಾರೆ. ನಾನು ಸತ್ರು ಮೋಸ ಇವತ್ತು ಇರಲ್ಲ. ನಾನು ಹೇಳ್ತೀನಿ ಅವಾಗ ಓಪನ್ ಮಾಡಿ, ಆಯ್ತಾ? ನೀವು ಓಪನ್ ಮಾಡೋದು ನಮಗೆ ಗೊತ್ತಾಗ್ಬೇಕಲ್ಲ, ಗ್ಲಾಸ್ ತೆಗಿಲ್ಲ. ಓಕೆ ರಿಮೂವ್. ಕಣ್ಣು ಮುಚ್ಚಿರಿ, ತೆಗಿಬೇಡಿ ಕಣ್ಣು. 3 ಹಿಂದೆ ಬರ್ರೋ ಮಚ್ಚ. ಸರ್ಪ್ರೈಸ್ ನನಗೆ ಬೆಂಕಿ ಎತ್ಕೊಡ್ಬೇಕು. ಇಲ್ಲ ಆರಾಮಾಗಿರಿ. ಓಕೆ ರೆಡಿ? 3 ಸ್ಟಾರ್ಟ್ ಬ್ರೋ. ಆನಂದ್ ಬ್ರೋ ಸ್ಟಾರ್ಟ್. 3 2 1 ಸ್ಟಾರ್ಟ್. ಸ್ವಲ್ಪ ಮುಂದೆ ಬನ್ನಿ ಹಂಗೆ. ವಾ ಹ್ಯಾಪಿ ಬರ್ಡೇ ಮ್ಯಾಕ್ಸ್.
ಅಮ್ಮ ಅದು ಹೋಗಿ ಮ್ಯಾಕ್ಸ್ ಏಯ್ ಓವರ್ ಆಕ್ಟಿಂಗ್ ಮಾಡಬೇಡಿ. ಕೇಕ್ ನೋಡಿದ್ರಾ ಲೈಟ್ ಕೊಡಿ ಇಲ್ಲಿ ಒಂಚೂರು. ಓವರ್ ಡೌ ಮಾಡ್ತಾವ್ರೆ ಇವರು. ಸುಮಾರಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಚೆನ್ನಾಗಿದೆ. ಬ್ಯಾನರ್ ಅಲ್ಲಿ ಫೋಟೋ. ಓಕೆ ಓಕೆ ಏಯ್ ನೀನೇ ಅದು. ಓಕೆ ಓಕೆ ಅಂದ್ರೆ ನೀನೇ. ಸಲ ಆಯ್ತಾ ಇದೆಲ್ಲ ಬನ್ನಿ ಎಲ್ಲ. ಇವಾಗ ಬಿಟ್ಬೇಡಿ, ಬನ್ರಿ ಎಲ್ಲ ಬನ್ನಿ. ಈ ಒಂದು ಪುಣ್ಯ ದಿನ, ವಿಶ್ವ ದುರಂತ ದಿನ, ಆಗಸ್ಟ್ 23 ನನ್ನ ಜನ್ಮದಿನ. ಇದು 4ರಲ್ಲಿ ಎಂಟು. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಶ್ರಮದಿಂದ ನಾನು ಒಬ್ಬ ಮಗನಾಗಿ ಹುಟ್ಟಿ ಒಳ್ಳೆ ಮಗನಾಗಲಿಲ್ಲ ಅಂತ ಒಂದು ಬೇಜಾರು. ಸೊ ಈ ಒಂದು ಸಮಾರಂಭಕ್ಕೆ ನೀವುಗಳೆಲ್ಲ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಡೈಲಾಗ್ ಮುಗಿಸಿಲ್ಲ, ಚಪ್ಪಳ ಆಲ್ರೆಡಿ ಸಾಕು ಅಂತ ಅದರ ಅರ್ಥ ಸಾಕು. ನಾವೆಲ್ಲ ಬರಕ್ ರೆಡಿ ಸೊ ಗೈಸ್, ಈ ಒಂದು ಇವೆಂಟ್ನ ಮಾಡಿದ್ದ ನನ್ನ ಸ್ನೇಹಿತರು, ನಮ್ಮ ಫ್ರೆಂಡ್ ಆಗಿರೋ ಕಾವು, ಅವರ ಅಕ್ಕನ ತಂಗಿ ಆಗಿರೋ ಡೌ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ರೀರೋಲ್. ಸೊ ಗೈಸ್, ಈ ಒಂದು ಇವೆಂಟ್ಗೆ ನನ್ನ ಇಲ್ಲಿವರೆಗೂ ಕಳಿಸಿ ಬೆಂಗಳೂರಿನ 70 ಕಿಲೋಮೀಟ್ರು, ಆಲ್ಮೋಸ್ಟ್ ನನ್ನ ಲೈಫಲ್ಲಿ ನನ್ನ 27ನೇ ವರ್ಷಕ್ಕೆ ನಾನು 2-3 ಅವರ್ ವೇಸ್ಟ್ ಮಾಡಿದ್ದು ಇವತ್ತೇ. ಬಿಕಾಸ್ ಆ ಒಂದು ಎಕ್ಸೈಟ್ಮೆಂಟ್ ಇಲ್ಲಿದೆ. ಆ್ಯಂಡ್ ಪೀಸ್ ಬ್ರೋ, ಬೆಳಿಗ್ಗೆಯಿಂದ ತುಂಬ ಚೆನ್ನಾಗೇ ಇತ್ತು. ಕ್ಲಾರಿಟಿ ಇತ್ತು, ಸಾಯಂಕಾಲ ಒಂದು ಬರ್ಡೇ ಮಾಡ್ತಾರೆ ಅಂತ ಕ್ಲಾರಿಟಿ ಇದ್ದಾಗ ಯಾವುದೇ ಬೇಜಾರು ಇರೋದಿಲ್ಲ. ಬರ್ಡೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಒಂದು ಇವೆಂಟ್ನ ಶೂಟ್ ಮಾಡ್ತಿರೋದು ಯಾರು ಗೊತ್ತಾ? ನಿಮ್ಮ ಪ್ರೀತಿಯ ಸಕ್ಕದಾಗಿ ಕಟ್ ಮಾಡೋ ಕ್ಯಾಮ್ರಾಮ್ಯಾನ್ ನನ್ನದೇನ್ ಆನಂದ್ ಬ್ರೋ ಅಂತ ಗೊತ್ತು ಬ್ರೋ. ನಿಮ್ಮ ಹೆಸರು ಆನಂದ್ ಬ್ರೋ. ಈ ಒಂದು ಸಕ್ಕದಾಗಿ ಕಮ್ಮಿ ಟೈಮಲ್ಲಿ ಸಕ್ಕದಾಗಿ ಮಾಡ್ಕೊಡ್ತಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಹೇಳಿದ್ದಾರೆ ಹೇಳಿ ತುಂಬ ಚೆನ್ನಾಗಿ ಅಂತ. ಕೋಕೋ ಇವೆಂಟ್ ಅವ್ರು ಇದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್. ನೋಡಿ ಎಷ್ಟು ಡೀಸೆಂಟಾಗಿ ಮಾಡಿ, ಸೆಟಲ್ಡಾಗಿ ಮಾಡಿದ್ದಾರೆ. ಜಾತ್ರೆಯಲ್ಲಿ ಪಾತ್ರೆ ಮಾರೋ ಥರ ಮಾಡಿಲ್ಲ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು ಗೈಸ್ ಹೆಂಗಿದೆ. ನೋಡಿ ಇಷ್ಟು ಬೇಜಾರಾಗ್ತಿದೆ ಅವ್ರಿಗೆ. ಬ್ರೋ ನೀವು ಕ್ಯಾಮ್ರಾಮನ್ ಹೇಳಿ, ಅವ್ರು ಹೇಳ್ತಾರೆ. 3, 2, 1 ಬೆಂಕಿ. ಓಕೆ, ಇದು ಎಲ್ಲ QR ಕೊಟ್ಬಿಡ್ತಾರೆ. ಸೈಡ್ ಬನ್ನಿ. ಇರ್ಲಿ ಸೈಡಿಗೆ ಬನ್ನಿ. ಮ್ಯಾಕ್ಸ್ ನನ್ ತಿಂಚಿನ. Thank you for this beautiful view. Why you not looking beautiful? Wait. Okay. ಮಚ್ಚಿ ಎಲ್ಲರಿಗೂ ಕೇಕ್ ನಾನು ತಿನ್ನಿಸಿ, ನಂಗೆ ತಿನ್ನಿಸ್ಬೇಡಿ ಆಯ್ತಾ? ಒಂದು ಹ್ಯಾಪಿ ಬರ್ತ್ಡೇ. ಸ್ವಲ್ಪ ತಿನ್ನಿ ಬೇರೆ ಬೇಕು. ಹಂಗಂಗೆ ಇರಿ, ಒಬ್ರು ಈ ಕಡೆ ಒಬ್ರು ಈ ಕಡೆ. ಹುಡುಗ ರಾಯಚೂರಿಂದ ಬಂದಿದ್ದಾನೆ. ಅಲ್ಲ ಚಪ್ಪಾಳೆ. ಆಮೇಲೆ ನೆಕ್ಸ್ಟ್ ನೀವು ಯಾವ್ದು ಹೊಡಿತೀರಾ ನೋಡಿ ಅವನಿಗೆ. ಮಾಡ್ತೀರಾ? ಅಂಜು ಟಿಶ್ಯೂ ಕೊಡೋ. ಅಂಜು ಬಿಡು ಅಲ್ಲಿ ಯಾರೋ ಒಬ್ರು ಕೊಡಿ. ಅಲ್ಲಿ ನಿಂತ್ಕೊಳ್ಳಿ ಮ್ಯಾಕ್ಸ್ ನೀವು. ಹಿಂದೆ ಹೋಗ್ಬಿಡಿ.
ಲೈಟ್ ಬರ್ಲಿ. ಜಂಪ್ ಮಾಡಿ ಪ್ರಾಕ್ಟೀಸ್ ಬರತ್ತು ಸುದೀಪ್ ಅನ್ಕೊಂಡ್ಬಿಟ್ಟು ಕಡೆ ಇವತ್ತು. ಚಂದ. ಸೂಪರ್ ಮಾಡಿದ್ರಿ. ಯಾವಾಗ ಈ ಪ್ಲಾನು? ಇದು ಸರ್ಪ್ರೈಸ್ ಆಯ್ತು. ಈಗ ಇಲ್ಲ ಓಕೆ, ಇನ್ನೊಂದು ಸರ್ಪ್ರೈಸ್ ಎಲ್ಲ ನೋಡಿ. ಇನ್ನೂ ಇದೆಯಾ? ಥ್ಯಾಂಕ್ ಯು. ರೆಡಿನಾ? ಮೊನಾಲಿಸಾ. ಬೇಡ ಬೇಡ ಬೇಡ. ಹೋಯ್ ಓಪನ್ ಮಾಡಿ. ಹೈ ಏಯ್ ಓಪನ್ ಮಾಡಿ. ಪ್ರ್ಯಾಂಕ್ ಇದ್ರೆ ಓಕೆ, ನಾನು ಖುಷಿ ಆಗ್ತೀನಿ. ಬಟ್ ಇದ್ರಲ್ಲಿ ಏನೋ ಇತ್ತು ಅಂದ್ರೆ ಎಮೋಷನಲ್ ಆಗತ್ರ ಆಕ್ಟ್ ಮಾಡ್ತೀನಿ. ಹೋಯ್ ಮಂಡಿ ಊರಿ ಕೊಡ್ರಿ. ಕಾಲುಂಗ್ರ ಕೊಟ್ಟವ್ರೆ. ಏನಿದು? ಅದ್ರೊಳಗಡೆ ಏನಿದೆ ನೋಡಿ, ರಿಂಗ್ ಒಳಗಡೆ ಏನೋ ಇದೆ ನೋಡಿ. ವಾ ಕೆ ಓಕೆ ಕೆ 916 ಅದೆಲ್ಲ ಯಾರು ಕೊಡಿ, ನಿಮ್ಗೆ ಹಾಕ್ತೀನಿ ನಾನು. ಏಯ್ ನೀವು ಹಾಕೊಳ್ಳಿ. ಆ ಬೆಳ್ಗಲ್ಲ. ಯಾವ 916 ಕೆ ಅಂತ ಬೇರೆ ಬರ್ಸಿದ್ದೀರಾ. ಮಾರ್ವಲಸ್. ಏನ್ ಆಕ್ಟಿಂಗ್ ಮಾಡ್ದೆ ಅಣ್ಣ? Once again, happy birthday. ಇದು ಅಷ್ಟೇ ಮುಗೀತು. ಅಲ್ಲಿ ಹೋಗ್ರಿ. ಸಾಕು ಸಾಕು. ಸಾಕು ಸಾಕು, ಆಕ್ಟಿಂಗ್ ಸಾಕು. ಬಂದವರೆಲ್ಲ ತಿನ್ಕೊಂಡೇ ಹೋಗ್ತಾ ಇದ್ರು, ಇವ್ರು ಮಾತ್ರ ಕೊಡಿಸ್ಬಿಟ್ರು. ಗೋಲ್ಡ್. ಏಯ್ ಸಾಕು, ಜಾಸ್ತಿ ಆಕ್ಟಿಂಗ್ ಮಾಡ್ಬೇಡಿ. ಕಟ್ಟ ಬ್ರೋ ಮಮ್ಮಿ ಪಟ್ಟ ಅಡ ಇಟ್ಬಿಟ್ಟು ಎಣ್ಣೆ ತಗೊಂಬರಿ. ಸೊ ಗೈಸ್ ನೋಡ್ಬೋದು, ಎಮೋಷ್ನಲಿ ಎಕ್ಸೈಟ್ ಎಲ್ಲ ನಮ್ಮ ಮನ್ಸಲ್ಲಿ ಆಗುತ್ತೆ, ಬಟ್ ಅದು ಎಕ್ಸ್ಪ್ರೆಷನ್ಸಲ್ಲಿ ಬರಲ್ಲ ಅಂದ್ರೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್. ಯಾ ಥ್ಯಾಂಕ್ ಯು. ನೋಡ್ತಾವ್ರೆ. ಓಕೆ ಓಕೆ ಸೂಪರ್. ಬರ್ತ್ಡೇ. ಸುಮ್ಮನೆ ಇಲ್ಲೇ ಮಾಡೋಣ, ಒಳಗಡೆ ಮಾಡೋಣ. ಓ ಗಿಫ್ಟ್ ಬಂದಿದೆ ಗೈಸ್. ಸೊ ಗೈಸ್, ಓ ಯಾವ್ದೋ ಬರ್ಡೇಗಳಿಗೆ ಇದು ಎಣ್ಣೆ. ಐ ಥಿಂಕ್ ಇದು ದೊಡ್ಡ ಗಿಫ್ಟ್. ಇದಕ್ಕೆ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡಿದ್ರೆ. ಯಾರ್ದು ಇದು ಗಿಫ್ಟು? ಏ ಯಾರ್ದು? ಯಾರ್ದು? ಯಾರ್ದಯ್ಯ ಇದು? ಚೇತನ್ ರಿಸರ್ವ್ ಆಗಿರೋ ವೈನು. ನಿಮ್ದ? ಇಲ್ಲ, ನಾನು ವೈನ್ ಕುಡಿಯಲ್ವಲ್ಲ. ಥ್ಯಾಂಕ್ಸ್ ಲಾಲ್. ಯಾರು ಕುಡಿತಾರ? ಹೋಗ, ಎಲ್ಲರೂ ಕುಡಿತಾರಲ್ಲ. ಲಾ ಕ್ಯಾಪ್ಚರ್ ಆಗ್ತಿದೆ. ಗೈಸ್ ಇವತ್ತು ಎಣ್ಣೆ ತುಂಬಾ ಜಾಸ್ತಿ ಆಗಿದೆ, ಯಾರ್ಯಾರು ಹೆಂಗಿರ್ತಾರೆ ಹೇಳಕ್ಕಾಗಲ್ಲ. ಸೊ ಗೈಸ್, ಈ ಒಂದು ಬ್ಲಾಗ್ನ ಎಲ್ಲ ನೋಡ್ತಿರ್ತಾರೆ, ಸ್ಕೂಲಲ್ಲಿರೋ ಮಕ್ಕಳು ನೋಡ್ತಿರ್ತಾರೆ. ಸೊ ನಾನು ಹೇಳೋದಿಷ್ಟೇ, ಎಣ್ಣೆ ಗಿಫ್ಟ್ ಮಾಡಿದ್ರು ಅದು ಎಕ್ಸೈಟ್ಮೆಂಟ್ ನನಗಿತ್ತು. ಆ್ಯಂಡ್ ನೀವು ನಿಮ್ಮ ಚಿಕ್ಕ ಏಜ್ಗಳಲ್ಲೇ ಟ್ರೈ ಮಾಡಿ ನೋಡಿ. ಏನೋ ಹೇಳ್ತಾರೆ. ಸೊ ಡೋಂಟ್ ಟ್ರೈ ಅಟ್ ಹೋಮ್. ಎಲ್ಲ ಒಂದ್ ನಿಮಿಷ ಸೋಫಾ ಹತ್ರ ಬನ್ನಿ ಅಥವಾ ಇಲ್ಲಿ ಬನ್ನಿ, ಒಂದೆರಡು ಮಾತಲ್ಲಿ ಬ್ಲಾಗ್ ನ ಮುಗ್ಸೋಣ. ಇನ್ನೊಂದು ಗೈಸ್ ಬನ್ನಿ ಒಳಗೋ. ಪ್ಲೀಸ್ ಓಪನ್ ಮಾಡಿ ಇದನ್ನ.
ಅಯ್ಯೋ ಓಪನ್ ಮಾಡಿ. ಮಚ್ಚಾ ಅಲ್ಲಿ ಅವ್ರು ಮಾತಾಡ್ದಂಗೆ ಮಾತಾಡಲ್ಲ. ಇದು ಇವರು ಕಲಾವಿದ್ರು ಬಂದಿದ್ರಲ್ಲ, ನಮ್ಮ ಕರುನಾಡ ಕ್ಯಾಪೆ ಅವರು. ಸೊ ಇಲ್ಲಿ ಯಾವುದೇ ರೀತಿ ನಾವು ಬ್ರ್ಯಾಂಡಿಂಗ್ ಗಿಂಡಿಂಗ್ ಅಂತಲ್ಲ, ಗೆಳೆಯ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಮಚಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಲೈಫಲ್ಲಿ ಗೈಸ್ ಎಲ್ಲ ಗಿಫ್ಟ್ಗಳು ಆ್ಯಡ್ ಆಗುತ್ತೆ, ಖುಷಿ ಆ ಟೈಮ್ಗೆ ಇರುತ್ತೆ. ಎಣ್ಣೆ ಹೊಡೆದಾಗ ಖುಷಿ ಯಾವ ಖುಷಿಗೂ ಆಗೋದಿಲ್ಲ, ಆ ಎಣ್ಣೆ ಕೊಟ್ಟೆ ಅವನು. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ನಮ್ಮ ಪ್ರಭು ಪ್ಯಾಂತರ್ ಅವರು ಅಡುಗೆ ಮಾತ್ರ ಸಗದಾಗಿ ಮಾಡಿದ್ರು. ನಮ್ಮ ವಿಜಯ್ ಅವರು, ನಮ್ಮ ಭಾನು ಅವರು, ರಾಶಿ ಎಲ್ಲ ಸಗದಾಗಿ ಹೆಲ್ಪ್ ಮಾಡೋರೆ ಅಡುಗೆ ಮಾಡೋದಕ್ಕೆ. ಅದನ್ನ ತರದೇ ನಾವು ಒಂದು ಸಗದಾಗ ಒಂದು ಕೆಲಸ ಮಾಡಿದ್ವಿ. ಅದು ಐಟಮ್ ತಂದ ಇಲ್ಲಿನ ಸಗದಾಗ ಕೆಲಸ ಆಯ್ತು. ಇವರು ಸಪೋರ್ಟ್ ಮಾಡಿದ ಐಟಮ್ ತರೋದಕ್ಕೆ. ಇವಾಗ ಹೇಳ್ತಾ ಇದೀನಿ, ಪರವಾಗಿಲ್ಲ ಬೈ, ತುಂಬಾ ಬೇಗ ಹೇಳಿದೆ ನೀನು. ತುಂಬಾ ಬೇಗ ನೀನು ಬೈ, ಎಲ್ಲ ಬ್ಯಾಚುಲರ್ ಸೇರಿ ಅಡುಗೆ ಮಾಡ್ತಾ ಇದ್ದಾರೆ. ತಿನ್ಮೇಲೆ ನಾವೆಲ್ಲ ಚೆನ್ನಾಗಿರ್ತೀವ ಇಲ್ವಾ ನೋಡ್ಬೇಕು ಗೈಸ್. ನೋಡಿದ್ರೆ ನಾವು ಚೆನ್ನಾಗಿದೀವಂತೆ, ಇಲ್ಲಿ ಅಡುಗೆ ಮಾಡ್ತಿದ್ದೆ ಚೆನ್ನಾಗಿರೋ. ಏನ್ ಡೈಲಾಗ್ ಹೊಡಿತಾರೆ ನೋಡಿ ಚೈತನ್ಯ. ಫೈನಲಿ ಬರ್ಡೇ ಅನ್ಕೊಂಡಿದ್ದ ಥರನೇ ಎಲ್ಲಾನು ಆಯಿತು ಚೆನ್ನಾಗಿ. ಆ್ಯಂಡ್ ಇವೆಂಟ್ ಮಾಡಿಕೊಟ್ಟವರು ಕೋಕೋ ಇವೆಂಟ್ಸ್ ಅಂತ ಹೇಳಿ, ಆ್ಯಂಡ್ ಫೋಟೋಗ್ರಾಫರ್ ಆನಂದ್ ಅವರು. ನನ್ನ ಬರ್ಡೇನ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೊಂದು ಜಾಗ ಪ್ಲೇಸ್ಮೆಂಟ್ ಅಂತ ಬಂದಿದ್ದು ಎಲ್ಲಿ ಅಂದರೆ ಪರಿಫಾರ್ಮೆನ್ಸ್ ನೇಚರ್ ಅಂತ. ಎಲ್ಲಿರೋದು ಅಂದರೆ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ನಿಯರ್ ಬೈ ಇದೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಅಂದ್ಕೊಳ್ಳಿ, ಸಕ್ಕತ್ತಾಗಿದೆ. ಪ್ರೈವೇಟಾಗಿ ನಮಗೆ ಮಾತ್ರ ಅವರು ಮಾಡಿಕೊಟ್ಟಿದ್ರು. ಆ್ಯಂಡ್ ನೀವು ಬೇಕಿದ್ರೆ ಹೋಮ್ ಟೂರ್ ಮಾಡ್ತಾ ನೀವು ನೋಡ್ಬೋದು, ಸಕ್ಕತ್ತಾಗಿದೆ ಗೈಸ್. ಒನ್ಸ್ ವಿಸಿಟ್ ಮಾಡಿ ನೋಡಿ, ಯು ವಿಲ್ ಬಿ ದ ಬೆಸ್ಟ್ ವಿತ್ ಯುವರ್ ಅಕ್ರಮ ಸಂಬಂಧ. ಗೈಸ್, ನಾನು ಟೀಮ್ ಬಗ್ಗೆ ಮಾತಾಡಲೇಬೇಕು. ನಾನು ಬರ್ಡೇ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಎಲ್ರಿಗೂ ಹಿಂಟ್ ಗೊತ್ತಾಗಿತ್ತು ಆಲ್ರೆಡಿ, ಬಟ್ ನಾನು ಯಾರಿಗೂ ಏನು ಹೇಳಿರಲಿಲ್ಲ. ಇವ್ರು ಹೇಳಿದ್ರು ಎಲ್ಲರೂ ಹೆಲ್ಪ್ ತಗೊಳ್ಳಿ, ನೀವು ಒಬ್ಬರೇ ಮಾಡಿಬಿಡಿ ಹಂಗೆ ಅಂತ. ಅವ್ರದ್ದು ಮಾತ್ರ ಹೇಳಿದ್ದಲ್ಲ, ಅವ್ರ ಟೀಮ್ ಅವರು ಅಷ್ಟೇ, ನಿಂಗೆ ಏನು ಬೇಕು ಹೇಳಮ್ಮ, ನೀನು ಒಬ್ಬಳೇ ಮಾಡಬೇಡ, ಎಲ್ಲನೂ ನಮಗೂ ಹೇಳು ಅಂತ ಅವರವರೇ ಕೇಳಿ ಎಲ್ಲನೂ ಮಾಡಿದ್ದಾರೆ. ಆ್ಯಂಡ್ ನಾನು ಥ್ಯಾಂಕ್ಫುಲ್ ಫಾರ್ ದಟ್. ಅವರು ತುಂಬ ಬ್ಲೆಸ್ಡ್ ಇಂಥ ಟೀಮ್ನ ಪಡೆಯೋಕ್ಕೆ, ಆ್ಯಂಡ್ ಟೀಮ್ ಅವರು ತುಂಬ ಬ್ಲೆಸ್ಡ್ ಅವ್ರನ್ನ ಪಡೆಯೋಕ್ಕೆ. ಆ್ಯಂಡ್ ಓಕೆ, ಥ್ಯಾಂಕ್ ಯು. ಅಭಿಮಾನಿಗಳು ಪ್ರೀತಿ ವಿಶ್ವಾಸ ಹಂಗೆ ಇಟ್ಕೊಳ್ಳಿ. ಓಕೆ, ಈ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. 27ನೇ ವರ್ಷದ ಪ್ರವೀಣ್ ಅವರ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದಕ್ಕೆ ಸೊ ನಾವು ಬಂದಿರೋ ಜಾಗ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಖುಷಿ ಕೊಟ್ಟಿದೆ. ಇನ್ನೊಂದೇನು ಅಂತ ಅಂದರೆ, ನಾನು ಕಾಲೇಜಿಂದ ಇವತ್ತಿನವರೆಗೂ ನೋಡ್ಕೊಂಡು ಬಂದಿರೋದು ಇಟ್ಸ್ ಬೀನ್ 10 to 12 years, 10-12 ವರ್ಷದಿಂದ. ಸೊ ಅವನ ಜರ್ನಿ ಆಗಿರ್ಬೋದು, ಅವನು ಇನ್ಸ್ಟಾಗ್ರಾಮಲ್ಲಿ ಆ್ಯಸ್ ಅ ಕ್ರಿಯೇಟರ್ ಆಗಿ, ಜೊತೆಗೆ ಅದನ್ನು ಬಿಟ್ಟು ಅವನು ಬೇರೆದ್ರಲ್ಲಿ ಅವನು ತೊಡಸ್ಕೊಂಡಿರುವಂಥ ರೀತಿ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿದೆ. ಸೊ ಇನ್ನು ಮುಂದಕ್ಕೂ ಕೂಡ ಒಳ್ಳೆ ಶೋ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಇನ್ನೂ ಬೆಟರ್ ಮಾಡ್ತಾ ಇದ್ದೀವಿ. ಸೊ ಖುಷಿ ಇದೆ ಅಲ್ವಾ? ಓಕೆ ಗೈಸ್, ಈ ಒಂದು ವ್ಲಾಗ್ನ ಮೇ ಬಿ ಇಲ್ಲಿಗೆ ಎಂಡ್ ಮಾಡ್ತಾರೆ. ಇಲ್ಲಿಗೆ ಏನು ಮಾಡ್ತೀವಿ ಗೈಸ್. ನೆಕ್ಸ್ಟ್ ವ್ಲಾಗ್ ನೋಡೋಣ ಏನು ಬರುತ್ತೆ ಅಂತ. ಗೈಸ್ ಆಲ್ಮೋಸ್ಟ್ ಎಲ್ಲ ಕೂಡ ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ನಾವೇನು ಇದೆಲ್ಲ ಬೇಕಿತ್ತ ನಾವು ಶೋ ಮಾಡಿದ್ವಿ. ಟೋಟಲ್ ಹೋಲ್ ಕ್ರೀವ್ ಇಲ್ಲಿದ್ದಾರೆ. ಶೂಟ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಅದು ಇದು ಎಲ್ಲ ಇದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮ ಕ್ಯಾಮ್ರಾಮನ್ ಟೀಮ್ ಅವರು ಇಲ್ಲೂ ಬಂದಿದ್ದಾರೆ. ಆನಂದ್ ಬ್ರೋ ಅಂತ ಒನ್ ಆಫ್ ದಿ ಬೆಸ್ಟ್ ಕಟ್ ಮಾಡ್ತಾರೆ ಅಂತ ಅವಾಗಲೂ ಹೇಳ್ತೀನಿ. ಆ ಶಾರ್ಟ್ ಬಂದಿದ್ದಾರೆ, ಈ ಶಾರ್ಟ್ ಆದರೂ ಹಾಕಿ ಸಖತ್ತಾಗಿ ಕಟ್ ಮಾಡ್ತೀರ ಅವರು. ಆ್ಯಂಡ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಭರತ್ ಆ್ಯಂಡ್ ಟೀಮ್. ಅವ್ರ ಟೀಮಲ್ಲಿ ಸಂತು ಅವರು ಇದ್ದಾರೆ, ಈಸ್ ಅನ್ ಪರ್ಫೆಕ್ಟ್ ಎಡಿಟರ್. ಆ್ಯಂಡ್ ನನ್ನ ಒಂದು ಶೋನ ಬೆಟರಾಗಿ ನಿಮಗೆ ತುಂಬ ಲ್ಯಾವಿಶಿಂಗಾಗಿ ಕಾಣೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ, ನೋಡ್ಬೋದು ನೀವು ಮುಂದಕ್ಕೆ. ಆ್ಯಂಡ್ ನಾನು ಯಾಕೆ ಶೋ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಎಲ್ಲಿ ಗ್ಯಾಪ್ ಸಿಕ್ಕಿದ್ರು ವೈರಲ್ ಆಗೋಕ್ಕದ ಅದು ಮಾತಾಡ್ಬಿಡ್ಬೇಕು ನಾನು. ಓಕೆ, ಅದೊಂದು ಸೆಲ್ಫಿಶ್ನೆಸ್ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ವಿ ಲವ್ ಯು, ವಿ ಲವ್ ಅವರ್ ಟೀಮ್, ವಿ ಲವ್ ಅವರ್ ವ್ಯೂವರ್ಸ್, ಆ್ಯಂಡ್ ಆಲ್ಸೋ ಐ ಲವ್ ಮೈ ಬ್ರ್ಯಾಂಡ್ ಪ್ರಮೋಟರ್ಸ್. ಎಲ್ಲದೊಂದು ಟೋರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಎಂಟ್ರಿ ಆಗ್ತಿದ್ದಂಗೆ ಈಶಾ ಫೌಂಡೇಶನ್ ಹತ್ರ ಇರೋದ್ರಿಂದ ಅದೇ ಸ್ಟ್ಯಾಚು ಇಲ್ಲೇ ಇದೆ. ನಾವು ಈಶಾ ಫೌಂಡೇಶನ್ಗೆ ಹೋಗೋದೇ ಬೇಡ, ಇಲ್ಲೇ ಇದೆ. ಆ್ಯಂಡ್ ನೀವು ಅಲ್ಲಿ ನೋಡ್ಬೋದು ಬ್ಯೂಟಿಫುಲ್ ವ್ಯೂ ಇದೆ. ಪಾರ್ಕಿಂಗಿಗೆ ಸ್ಪೇಸ್ ಇದೆ, ಕಾರ್ ಪಾರ್ಕಿಂಗ್ಗೆ. ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿದೆ ವ್ಯೂ ನೋಡೋದಕ್ಕೆ ಅಂತ. ಸೊ ಈ ಕಡೆಯಿಂದ ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಮೆಲ್ಲರಿಗೂ ಪೂಲ್ ಇದೆ, ಪ್ರೈವೇಟ್ ಪೂಲ್ ಇದೆ.
ಇಲ್ಲಿ ಈ ಕಡೆಯಿಂದ ಎಂಟ್ರಿ ಆದರೆ ಒಂದು ರೂಮ್ ಇದೆ, ಆ ಕಡೆಯಿಂದ ಎಂಟ್ರಿ ಆದರೆ ಆ್ಯಕ್ಚುಲಿ ಹಾಲ್ ಇದೆ. ಫಸ್ಟ್ ಇದು ತೋರಿಸ್ತೀನಿ ಬನ್ನಿ. ಶೂಟ್ ಮಾಡ್ತಿದ್ದಾರೆ ಗೈಸಲ್ಲಿ, ಒಂದು ನಿಮಿಷ. ತಂಗೆ ರೂಮ್ ಇದೆ. ರೂಮ್ನ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಹೇಳಿ. ಹಾಗೆ ಈ ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ ನೆಕ್ಸ್ಟ್ ಹಾಲ್ಗೋಣ. ಎಲ್ಲ ಕುತ್ಕೊಂಡು ಟಾಕ್ಸಿಕ್ ಟ್ರೈಲರ್ ನೋಡ್ತಾ ಇದ್ದಾರೆ. ಇದು ಹಾಲ್. ಇಲ್ಲಿಂದ ಇಲ್ಲೊಂದು ರೂಮ್ ಇದೆ, ಸೇಮ್ ಅದೇ ಥರ ಅಟ್ಯಾಚ್ ವಾಶ್ರೂಮ್ ಇದೆ. ಈ ರೂಮಲ್ಲೂ ಚಿಲ್ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಬನ್ನಿ ಇವಾಗ ಮೇಲೆ ಒಂದು ರೂಮ್ ಇದೆ, ತೋರಿಸ್ತೀನಿ. ಇಟ್ಸ್ ನಾಟ್ ರೂಮ್, ಎಲ್ಲ ಹಾಂ ಡಾರ್ಮಿಟರಿ ರೂಮ್ ಇದೆ. ಹೇಯ್ ನಿಮ್ಮದು ಬಂದಿರಲ್ಲ ವಾಯ್ಸ್. ಸೊ ಗೈಸ್ ನೀವು ನೋಡ್ಬೋದು 4 ಬೆಡ್ ಇರೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವಾಶ್ರೂಮ್ ಇದೆ ಯೂಸ್ ಮಾಡೋದಕ್ಕೆ. ಬರೀ ರೂಮ್ಸಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ಇದೆ. ಆ್ಯಂಡ್ ಮೇಲಿಂದ ನೀವೊಂದು ವ್ಯೂ ನೋಡಿ, ಇಲ್ಲಿ ಪೇಂಟಿಂಗ್ ಆಗಿರ್ಬೋದು ಇದೆಲ್ಲ. ಇಲ್ಲೇ ಕಿಚನ್ ಕೂಡ ಇದೆ. ನಾವು ಫುಲ್ಲು ನೆನ್ನೆ ಡರ್ಟಿ ಮಾಡಿಬಿಟ್ಟಿದ್ದೀವಿ ಕಿಚನ್ನ. ಸೊ ಐ ಆಮ್ ನಾಟ್ ಶೋಯಿಂಗ್ ಯು ಗೈಸ್. ನೀವೇ ಇಲ್ಲಿ ಬಂದು ಕುಕ್ ಮಾಡ್ಕೊಬೋದು, ಅವ್ರು ಆರ್ಡರ್ ಮಾಡ್ಕೊಳ್ಬೋದು. ಸೊ ಇದ್ರ ಡೀಟೇಲ್ಸ್ ನಾನೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮಿಸ್ ಮಾಡಿದೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಸೂಪರಾಗಿ ಎಂಜಾಯ್ ಮಾಡಿ ನಮ್ಮ ಥರನೇ. ಯಾವ ಅಣ್ಣ ನಿಮ್ಮದು? ಗುಲ್ಬರ್ಗ. ನಿಮ್ಮದು ಅಣ್ಣ? ಗುಲ್ಬರ್ಗ, ಬಾಗಲಕೋಟೆ. ಆಲ್ಮೋಸ್ಟ್ ಕರ್ನಾಟಕದ ಅರ್ಧ ಭಾಗ ಮೇಲೆ ಕೆಳಗಡೆ ಇದೆ ಅಲ್ವಾ? ಟಾಪ್ನಿಂದ ಕೆಳಗೆ ಆ ಊರಿಗೂ ನಾನು ತಲುಪಿದ್ದೀನಿ, ಈ ಊರಿಗೂ ನಾನು ತಲುಪಿದ್ದೀನಿ ಅಂದರೆ ಅಣ್ಣ ಸೂಪರ್ ಸ್ಟಾರ್ ಅನ್ನೋ ಫೀಲ್ ಇದೆಯಾ ಅಣ್ಣ? ನಾನು ಐತಾ ಅಣ್ಣ? ನೋಡಿ ಗೈಸ್, ಏನಣ್ಣ ಹೆಂಗೆ ಹೇಳ್ತೀರ ಅಂತೀನಿ. ಅಲ್ಲಿ ತನಕ ರೀಚ್ ಆಗಿರ ಅಂತಂದ್ಮೇಲೆ ಮತ್ತೆ ಹೆಂಗಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಿಂಗೆ ಎಲ್ಲರ ಮನೆಗೂ ಅನ್ನದಾತ್ರಿ ಇವರು. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರ ಮನೆಯಲ್ಲಿ ಅನ್ನ ತಿನ್ನೋ ಕಾರಣ ಇವರೇ. ಆ್ಯಕ್ಚುಲಿ ಇವರೇ, ಯಾಕಂದರೆ ಗ್ಯಾಸ್ ಸಪ್ಲೈ ಮಾಡ್ತಾರೆ. VMTR ಭಾರತ್ ಗ್ಯಾಸ್ ಅಣ್ಣ. ನೀವು ಹೇಳ್ಬಿಟ್ಟು ಶೋರ್ ಅಣ್ಣ. ಏನೋ VMTR ಅಣ್ಣ, ನೋ ಪ್ರಮೋಷನ್, ಸಾರಿ. ಬಾಯ್ ಅಣ್ಣ, ಥ್ಯಾಂಕ್ ಯು. ಬಾಯ್. ಸೊ ಗೈಸ್ ನೋಡ್ಬೋದು ನೀವು, ಮದುವೆ ಆಗಿ ಮೊನ್ನೆ ಒಂದು ಪಾಪು ಆಗಿದೆ. ಇನ್ನೂ ಲವರ್ ಬಾಯ್ ಥಿಂಗ್ಸ್ ಹೋಗ್ತಾ ಇಲ್ಲ ಅವನ ಹತ್ರ. ಇಲ್ಲಿ ಮುಂದೆ ಇವ್ರು ಖುಷಿಯವ್ರು ನಿಂತಿದ್ದಾರೆ. ಹಿಂಗೆ ನೋಡಿ, ಇಲ್ಲಿ ಬನ್ನಿ. ಖುಷಿಯವ್ರು ನಿಂತಿದ್ದಾರೆ, ಹಿಂಗೆ ಜೋ ಇಟ್ಕೊಂಡು ಫ್ಲೆಕ್ಸು ಹಿಂಗೆ ಮಾಡ್ತಾನೆ, ಕಾಲು ಹಿಂಗೆ ಮಾಡ್ತೀಯಾನೆ. ವ್ಲಾಗ್ನ ನೆನ್ನೆನೇ ಎಂಡ್ ಮಾಡಬೇಕಾಗಿತ್ತು, ಬಟ್ ಎಂಡ್ ಆಗಿಲ್ಲ. ಬಿಕಾಸ್ ನಿಮ್ಮೆಲ್ಲರಿಗೂ ಇನ್ನೂ ಒಂಚೂರು ನಾವು ಆಡೋ ಆಟಗಳನ್ನೆಲ್ಲ ತೋರ್ಸೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿಲಾ ಅಲ್ಲಿ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಸಕ್ಕದಾಗಿ ಪಾರ್ಟಿ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ 1-2-3 ಪ್ರಮೋಷನ್ ಕೂಡ ಮುಗಿಸ್ಕೊಂಡ್ವಿ ಅಲ್ಲೇ. ಆ್ಯಂಡ್ ಇವಾಗ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಇದಾಗಿತ್ತು ಕಂಪ್ಲೀಟ್ ಬರ್ಡೇ ವ್ಲಾಗ್ ಮಾಡ್ತಿರೋಂತೆ. ಆ್ಯಂಡ್ ಜಿ ಅವರು ಈಗ ಅವ್ರ ಮನೇಲಿ ಆಲ್ಮೋಸ್ಟ್ ಈಗ ಈ ವ್ಲಾಗಲ್ಲಿ ರೆಕಾರ್ಡ್ ಆಗಿರೋದು ಗೊತ್ತಾಗ್ಬಿಟ್ರೆ ರಪ್ಪ 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 ಲಾಗ್ ಮಾಡ್ತಿರೋ ಜಾಗಕ್ಕೆ ಅವ್ರ ಮನೇನ ಚಪ್ಪಲಿ ಬೀಳುತ್ತೆ. ಅವರು CM ಆಗ್ಬಿಟ್ರು, ಫಿಲಮ್ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಕಂಟಿನ್ಯೂ ಮಾಡೋಣ ಅಂತ ಅವ್ರು ತಗೊಂಡಾರ. ಸೊ ವೈಸ್ ಆ್ಯಕ್ಚುಲಿ ಇವ್ರು CM ಆಗ್ಬೇಕಂತ ಹೊಟ್ಟಿದ್ದು ಅವ್ರಾದ್ರಲ್ಲ, ಈಗ ಇವ್ರು ಕಾರ್ಪೊರೇಷನ್ ಕೆಲಸಕ್ಕೆ ಬಂದಿದ್ದಾರೆ. ಯಾಕೆ ಹೇಳಿ, ಅವ್ರ ಮನೇಲಿ ರಪ್ಪ ರಪ್ಪ ಕೊಟ್ರಲ್ಲ ಅದಕ್ಕೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಹೇಳ್ಬಾರ್ದು, ಸಬ್ಸ್ಕ್ರೈಬ್ ಅಂತ ಹೇಳ್ಬೇಕು. ಎರಡನೇ ಭಾಗ ಕಾಯ್ಬೇಕು. ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎರಡನೇ ಭಾಗ ಕಾಯ್ಬೇಕು. ಒಂದ್ ಮೋರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎರಡನೇ ಭಾಗ ಕಾಯ್ಬೇಕು. ನಾವ್ ಇದನ್ನ ಹಾಕಲ್ಲ, ಅದನ್ನೇ ಹಾಕೋದು.